Hello, welcome back to my video class. Last video nalli inverse trigonometric functions properties ಬಗ್ಗೆ ಡಿಸ್ಕಸ್ ಮಾಡಿದೆ. ಆ ವಿಡಿಯೋನ ಇನ್ನೊಂದ್ಸರಿ ನೋಡಿ. ಸೊ ಈ ಕ್ಲಾಸ್ ಅಲ್ಲಿ ಅದಕ್ಕೆ ರಿಲೇಟ್ ಆಗಿರುವಂತ ಕೆಲವು ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್. Write cot inverse of 1 by root of x square minus 1 condition x greater than 1 in the simplest form. In the simplest form. So this is the first question. Okay. So question what is form is write cot inverse of 1 by root of x square minus 1. X is always greater than 1 in the simplest form. ಇದರ ಸಿಂಪ್ಲೆಸ್ಟ್ ಫಾರ್ಮ್ ಅನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಅದು ಸಿಂಪ್ಲೆಸ್ಟ್ ಫಾರ್ಮ್ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಸಬ್ಸ್ಟಿಟ್ಯೂಷನ್ ಪುಟ್ x is equal to secant theta ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ತೀವಿ. ಓಕೆ, x is equal to secant theta. ಈ ಸಬ್ಸ್ಟಿಟ್ಯೂಷನ್ಸ್ ಅನ್ನು ಬರೆಯಬೇಕಾದ್ರೆ ಇಲ್ಲಿರುವಂತ ಫಂಕ್ಷನ್ ಅನ್ನು ನೋಡಿಕೊಂಡು ಬೇಸಿಕ್ ಐಡೆಂಟಿಟಿಗೆ ರಿಲೇಟ್ ಆಗುವಂತ ರಿಲೇಷನ್ಸ್ ಅನ್ನು ಡಿಫೈನ್ ಮಾಡ್ತಾ ಬಗೆಹರಿಸಬೇಕು. ಓಕೆ, ಸೊ ಯೂಶುವಲ್ ಆಗಿ 1 minus x square ಈ ಫಾರ್ಮ್ ಅಲ್ಲಿ ಏನಾಗುತ್ತೆ ಬಟ್ x is equal to sin theta root of x square minus 1 x is equal to secant theta 1 plus x square x is equal to tan theta. So usually ಈ ಸಬ್ಸ್ಟಿಟ್ಯೂಷನ್ಸ್ ಅನ್ನು ಯೂಸ್ ಮಾಡಿ ಬೇಸಿಕ್ ಐಡೆಂಟಿಟಿಗೆ ಈಸಿಯಾಗಿ ರಿಲೇಟ್ ಆಗುತ್ತೆ. sin square theta plus cos square theta is equal to 1 plus tan square theta is equal to secant square theta. ಈ ರಿಲೇಷನ್ಸ್ ಗೆ ರಿಲೇಟ್ ಮಾಡ್ಕೊಳ್ತೀವಿ ಈ ಸಬ್ಸ್ಟಿಟ್ಯೂಷನ್ಸ್ ಅನ್ನು ಮಾಡ್ಕೊಳ್ತೀವಿ. ಹಾಗಾಗಿ ಸೊ ಸಬ್ಸ್ಟಿಟ್ಯೂಷನ್ ಅಲ್ಲಿ ಇದರ ಸಿಂಪ್ಲೆಸ್ಟ್ ಫಾರ್ಮ್ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಯೂಶುವಲ್ ಆಗಿ ಈ ರಿಲೇಷನ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಇದೊಂದ್ಸರಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ರೂಟ್ ಆಫ್ 1 minus x square x is equal to sin theta ಬಿಕಾಸ್ sin ಅಥವಾ cos ಅನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಈ ಫಾರ್ಮ್ ಅಲ್ಲಿ ರಿಲೇಷನ್ ಫಾರ್ಮ್ ಆಗುತ್ತೆ. x square minus 1 root of x square minus 1 ತಗೊಂಡಾಗ x is equal to secant theta ಅಂತ ಸಬ್ಸ್ಟಿಟ್ಯೂಷನ್ ನೋಡಿ ಬಿಕಾಸ್ ಈ 1 ಅನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ x square minus 1 secant square theta minus 1 ಆಗುತ್ತೆ. tan theta ನ root of secant square theta minus 1 secant theta ಸಬ್ಸ್ಟಿಟ್ಯೂಷನ್ ತಗೊಳ್ತೀವಿ. 1 plus x square or x square plus 1 ಅಂತ ಏನಾಗುತ್ತೆ ಈ ರಿಲೇಷನ್ ರಿಲೇಟ್ ಆಗುತ್ತೆ 1 plus x square. ಸೊ x is equal to tan theta ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ತೀವಿ. ಓಕೆ, ಸೊ ಯೂಶುವಲ್ ಆಗಿ ಈ ಮೂರು ರಿಲೇಷನ್ಸ್ ಅನ್ನು ಯೂಸ್ ಮಾಡ್ತೀವಿ ಸಬ್ಸ್ಟಿಟ್ಯೂಷನ್ ಬರೆಯಬೇಕಾದ್ರೆ. ಓಕೆ, ಸೊ x is equal to secant theta ಅಂತ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ cot inverse of root of 1 minus x square minus 1 which is equal to cot inverse of 1 by root of secant square theta minus 1. x ಇರೋ ಪ್ಲೇಸ್ ಅಲ್ಲಿ secant theta ಸಬ್ಸ್ಟಿಟ್ಯೂಷನ್ ತಗೊಳ್ತೀವಿ. ಓಕೆ, ಅಗೇನ್ ಇದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ cot inverse 1 by secant square theta minus 1 tan square theta root of tan square theta. Again cot inverse of 1 by tan square theta square and root cancel ಆಗುತ್ತೆ 1 by tan theta 1 by tan theta. Again reciprocal relation ಅನ್ನು ಯೂಸ್ ಮಾಡ್ತೀವಿ which is equal to cot inverse of 1 by tan theta can be written as cot theta. Cot inverse of cot theta. Basic trigonometrical property use ಮಾಡಿದ್ರೆ cot inverse of cot theta can be written as theta. Theta ಅಂತ ಬರೀಬಹುದು. Okay. Again which is equal to. So theta means x is equal to secant theta trigonometrical function inverse function convert ಮಾಡಿ theta is equal to secant inverse x inverse function convert ಮಾಡ್ತೀವಿ. ಸೊ ಹಾಗಾಗಿ theta is equal to secant inverse x which is the simplest form of the function cot inverse of 1 by root of x square minus 1. cot inverse of 1 by root of x square minus 1 ನ simplest form ಇದೆ. ಅದರ simplest form secant inverse x. ಓಕೆ, ಸೊ ಯೂಶುವಲ್ ಆಗಿ 2 ಮಾರ್ಕ್ ಅಲ್ಲಿ ಈ ತರದ ಕ್ವೆಶ್ಚನ್ಸ್ ಅನ್ನು ಕೇಳ್ತಾ ಇರ್ತಾರೆ. ಕ್ವೆಶ್ಚನ್ ಇದೇ ಫಾರ್ಮ್ ಅಲ್ಲಿ ಇರುತ್ತೆ. write cot inverse of 1 by root of x square minus 1 x greater than 1 in the simplest form. ಇಲ್ಲಿ ಕಂಡೀಷನ್ಸ್ ಏನಿದೆ ಈ ಕಂಡೀಷನ್ಸ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೇಕಾದ್ರೆ ಯೂಸ್ ಮಾಡೋಣ.
ಓಕೆ ಅದು ಫಾರ್ಮಾಲಿಟೀಸ್ ಕೊಟ್ಟಿರ್ತಾರೆ. ಸೊ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಆ ಕಂಡೀಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ರಿಸಲ್ಟ್ಸ್ ಗಳನ್ನ ಫಾರ್ಮ್ ಮಾಡ್ಕೊತೀವಿ. ಬಟ್ ಇಲ್ಲಿ ಯೂಶುವಲ್ ಸಾಲ್ವಿಂಗ್ ನಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಸೊ ಜಸ್ಟ್ ಇದೇ ಫಾರ್ಮ್ ಇರುತ್ತೆ, ಈ ಕಂಡೀಷನ್ಸ್ ಅನ್ನ ಯೂಸ್ ಮಾಡಲ್ಲ. ಬಿಕಾಸ್ ಕಂಡೀಷನ್ ಯಾವ ಫಾರ್ಮ್ ಡಿಫೈನ್ ಆಗಿದೆ ಅಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 1 ಬಂದಿದೆ ಅಂದ್ರೆ ಸೊ ವಿಚ್ ಇಸ್ ಪ್ಯೂರ್ಲಿ ರಿಯಲ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸಪೋಸ್ ಲೆಸ್ ದ್ಯಾನ್ 1 ಏನಾದ್ರು ಬಂದಿದೆ ಅಂದ್ರೆ ಯು ವಿಲ್ ಗೆಟ್ ಅನ್ ಇಮ್ಯಾಜಿನರಿ ನಂಬರ್. ಆ ಕಂಡೀಷನ್ಸ್ ಎಲ್ಲ ಯೂಸ್ ಮಾಡೋದಕ್ಕೆ ಬೇಕಿಲ್ಲ. ಸೊ ಆ ಕಂಡೀಷನ್ಸ್ ಅನ್ನ ನೋಡಕ್ ಹೋಗ್ಬೇಡಿ. ಬೋರ್ಡ್ ಎಕ್ಸಾಮ್ ಅಲ್ಲಿ ಜಸ್ಟ್ ಈ ಪ್ರಾಬ್ಲಮ್ ಸಾಲ್ವಿಂಗ್ ಈ ಫಾರ್ಮ್ ಅಲ್ಲಿ ಬರೀತಾ ಹೋಗಿ. ರೈಟ್? ಸೊ ಇದನ್ನಾಗೆ ನೋಡಿ ಸರ್. ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ಅದೇ ಫಾರ್ಮ್ ಅಲ್ಲಿ ಇರುವಂತ ಇನ್ನೊಂದು ಸಮ್. ರೈಟ್ tan inverse of 1/√(x² - 1) modulus of x greater than 1 in the simplest form. As usual, previous sum ಇದೆ ಅದೇ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡ್ತೀವಿ. Put x is equal to secant theta. Because root of x² - 1 ಇದೆ, ಬೇಸಿಕ್ ಐಡೆಂಟಿಟಿ ರಿಲೇಟ್ ಮಾಡಬೇಕು ಅಂದ್ರೆ secant theta ಸಬ್ಸ್ಟಿಟ್ಯೂಷನ್ ಆಗುತ್ತೆ. Put x is equal to secant theta ಸಬ್ಸ್ಟಿಟ್ಯೂಷನ್ ಆಗುತ್ತೆ. Tan inverse of 1/√(x² - 1) which is equal to tan inverse of 1/√of secant square theta minus 1. Right? First x ಇರೋ ಪ್ಲೇಸ್ ಅಲ್ಲಿ secant theta ಅಂತ ಸಬ್ಸ್ಟಿಟ್ಯೂಷನ್ ಬರ್ಕೊಡ್ತೀವಿ. Again which is equal to tan inverse of 1 basic identity secant square theta minus 1 can be written as tan square theta. Tan square theta ಅಂತ ಬರೀಬಹುದು. Again tan inverse of 1/tan theta. Square root cancel ಆಗುತ್ತೆ. 1/tan theta. So next tan inverse of 1/tan theta. Reciprocal relation use ಮಾಡಿ. You will get cot theta. Okay? So tan inverse of cot theta. Tan inverse of ಈ cot theta ನ in terms of tan ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಓಕೆ, ಬಿಕಾಸ್ ಇಲ್ಲಿ ಪ್ರಾಪರ್ಟಿ ಯೂಸ್ ಮಾಡಬೇಕು ಅಂದ್ರೆ ಇವೆರಡು ಸೇಮ್ ರೇಷಿಯೋ ಇರಬೇಕು. ಈ cot ಅನ್ನೋ ರೇಷಿಯೋನ tan ಚೇಂಜ್ ಮಾಡಿ. ಒಂದು ಟ್ರಿಗ್ನೋಮೆಟ್ರಿಕಲ್ ರೇಷಿಯೋನ ಕೋರೇಷನ್ ಚೇಂಜ್ ಮಾಡಬೇಕಾದ್ರೆ ಆಂಗಲ್ ಏನಿದೆ ಆ ಆಂಗಲ್ ಅನ್ನ π/2 ಇಂದ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ cot theta can be written as tan of π/2 minus theta. Tan of π/2 minus theta can be written as cot theta ಅಂತ ಬರೀಬಹುದು. ಬಟ್ ಇಲ್ಲಿ cot theta ಇದೆ, cot theta ನ tan of π/2 minus theta ಅಂತ ಬರ್ಬೋದು. ಓಕೆ, ಸೊ ಈಗ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಯು ಗೆಟ್ π/2 minus theta. tan inverse of tan π/2 minus theta ಇವೆರಡು ಕ್ಯಾನ್ಸಲ್ ಅಂತ ಮಾಡಕ್ ಹೋಗ್ಬೇಡಿ, ಅಥವಾ ಕ್ಯಾನ್ಸಲ್ ಅಂತ ಮಾಡ್ಕೊಂಡು ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು tan inverse of tan π/2 minus theta that can be written as π/2 minus theta. Okay, so last step π/2 as it is ಆಗಿದೆ ಕೊಡ್ತೀನಿ minus theta. Again x is equal to secant theta, that implies theta is equal to secant inverse x. Trigonometrical function ಇಂದ inverse function change ಮಾಡಿ. ಹಾಗಾದ್ರೆ theta means secant inverse x. So that is the simplest form. So tan inverse of 1/√(x² - 1) ಅನ್ನ simplest form ಏನು ಅಂದ್ರೆ π/2 minus secant inverse x. Okay, ಅಷ್ಟನ್ನ okay. So next third sum. Write tan inverse of x/√(a² minus x², modulus of x less than a in the simplest form. So ಈ ಫಂಕ್ಷನ್ ಅನ್ನು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೇಳಿದ್ದಾರೆ. ಸೊ ಆಸ್ ಯೂಶುವಲ್ ರೂಟ್ ಆಫ್ a² minus x². ಸೊ ಸಬ್ಸ್ಟಿಟ್ಯೂಷನ್ ಆಗಲೇ ರೂಟ್ ಆಫ್ 1 minus x² ಅಂತ ಏನಾಗುತ್ತೆ ಸಬ್ಸ್ಟಿಟ್ಯೂಷನ್ x is equal to sin theta. ಸೊ here we have a ಅಂತ ಇದೆ, x is equal to a sin theta. a ನ ಇನ್ಕ್ಲೂಡ್ ಮಾಡಿ ಸಬ್ಸ್ಟಿಟ್ಯೂಷನ್ ಅನ್ನು ತಗೊಳ್ಳಿ. ಬಿಕಾಸ್ 1 ಇದ್ರೆ ನಾನು ಡೈರೆಕ್ಟ್ ಆಗಿ x ಇರೋ ಪ್ಲೇಸ್ ಅಲ್ಲಿ sin theta ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ. ಇನ್ ಅಡಿಷನ್ ದಟ್ ಇಲ್ಲಿ a² ಅಂತ ಇದೆ, a² ಅಂತ ಇದೆ ಅಂದ್ರೆ x ಇರೋ ಪ್ಲೇಸ್ ಅಲ್ಲಿ a sin theta ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ಳಿ.
ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a ಸ್ಕ್ವೇರ್ sin ಸ್ಕ್ವೇರ್ ಥೀಟಾ ಆಗುತ್ತೆ. a ಸ್ಕ್ವೇರ್ ಕಾಮನ್ ತಗೊಂಡ್ರೆ 1 ಮೈನಸ್ sin ಸ್ಕ್ವೇರ್ ಥೀಟಾ ಬೇಸಿಕ್ ಐಡೆಂಟಿಟಿ ರಿಲೇಟ್ ಆಗುತ್ತೆ. ಓಕೆ, ಹಾಗಾಗಿ ನೀವು ಸಬ್ಸ್ಟಿಟ್ಯೂಷನ್ ತಗೋಬೇಕಾದ್ರೆ ಪುಟ್ x is equal to a sin theta ಅಂತ ಸಬ್ಸ್ಟಿಟ್ಯೂಷನ್ ತಗೋಬೇಕು. x is equal to a sin theta. So now tan inverse of x by root of a square minus x square, which is equal to tan inverse of a sin theta divided by square root of a square minus a square sin square theta. Okay, so x ಇರೋ ಪ್ಲೇಸ್ ಅಲ್ಲಿ a sin theta ಅಂತ ಸಬ್ಸ್ಟಿಟ್ಯೂಷನ್ ತಗೊಂಡು, ರೈಟ್. ಅಗೇನ್ ಇದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ tan inverse of a sin theta divided by square root of a square common. If you take a square as common, you will get 1 minus sin square theta. So 1 minus sin square theta can be done as cos square theta by using basic identity. Basic identity use ಮಾಡಿ 1 minus sin square theta can be written as cos square theta. Right? Again it is equal to tan inverse of a sin theta by a square. You will get outside the root in the outside corner. You will get a cos theta. Okay, a square cos square theta square ಮತ್ತೆ root cancel ಮಾಡ್ಕೊಂಡು you will get a cos theta. Again which is equal to tan inverse of a cancel ಆಗುತ್ತೆ sin theta by cos theta, tan theta, tan inverse of tan theta. Again which is equal to tan inverse of tan theta, theta. Okay, by the property of inverse function, tan inverse of tan theta can be written as theta. So here x is equal to sin theta is there, theta is equal to, that means x is equal to sin theta, right? A sin theta is there, sin theta is equal to x by a. Mathematically a na cross multiply ಮಾಡಿ, sin theta is equal to x by a. Theta is equal to inverse function sin inverse of x by a. Okay, so theta is equal to sin inverse of x by a. So this is the simplest form. Tan inverse of x by root of a square minus x square na simplest form sin inverse of x by a. Okay, so ಈ ಫಾರ್ಮ್ ಅಲ್ಲಿ ಇದರ ಸಾಲ್ವ್ ಆಗುತ್ತೆ. ಓಕೆ, so next sum, write tan inverse of square root of 1 minus cos x by 1 plus cos x in the simplest form. So ಈ ಫಂಕ್ಷನ್ ಅನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ ಟರ್ಮ್ಸ್ ಆಫ್ ಟ್ರಿಗ್ನೋಮೆಟ್ರಿಕಲ್ ಫಾರ್ಮುಲಾ ಇರೋದ್ರಿಂದ ಸೊ ನಾನು ಸಬ್ಸ್ಟಿಟ್ಯೂಷನ್ ಅನ್ನು ಬರೆಯುವಾಗ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಸೊ ಡೈರೆಕ್ಟ್ ಫಾರ್ಮುಲಾ ನೋಡಿ, ಈ ಫಾರ್ಮುಲಾ that is 1 plus cos 2 theta 2 cos square theta. Okay, so this is the formula. 1 plus cos 2 theta can be written as 2 cos square theta. That implies 1 plus cos theta multiple angles sub multiple angle. 1 plus cos theta can be written as 2 cos square theta by 2. Okay, sub multiple angles ಅಲ್ಲಿ ಯೂಸ್ ಮಾಡುವಂತ ಫಾರ್ಮುಲಾ. ಟ್ರಿಗ್ನೋಮೆಟ್ರಿ ನಲ್ಲಿ sub multiple angles ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿ ನಾವು ಯೂಸ್ ಮಾಡುವಂತ ಫಾರ್ಮುಲಾ ಇದು. So 1 plus cos theta can be written as 2 cos square theta by 2. Similarly 1 minus cos 2 theta 1 minus cos 2 theta is equal to 2 sin square theta. So ಎರಡು ಫಾರ್ಮುಲಾ cos 2 theta ರಿಲೇಟ್ ಆಗಿರೋ ಫಾರ್ಮುಲಾ ಮ್ಯಾಥಮೆಟಿಕಲ್ ರಿಅರೇಂಜ್ಮೆಂಟ್ಸ್ ಅಲ್ಲಿ ಇದೆ ಅಷ್ಟೇ. 1 minus cos 2 theta can be written as 2 sin square theta. Again that implies 1 minus cos theta which is equal to 2 sin square theta by 2. Okay, so these are the formula. 1 minus cos theta can be written as 2 sin square theta by 2. 1 plus cos theta can be written as 2 cos square theta by 2. ಇವೆರಡು ಫಾರ್ಮುಲಾನ ಈ ಫಂಕ್ಷನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ರೈಟ್? tan inverse of square root of 1 minus cos x divided by 1 plus cos x
again which is equal to tan inverse of square root of 1 minus cos x. 1 minus cos x means 2 sin square x by 2. 1 minus cos x is 2 sin square x by 2. 1 plus cos x 2 cos square x by 2. Okay. 1 minus cos x 2 sin square x by 2. 1 plus cos x 2 cos square x by 2. Again which is equal to tan inverse of 2 to cancel out sin square x by 2 by cos square x by 2, which is equal to tan square x by 2. Quotient relation sin by cos as tan. Okay, so tan square x by 2 ಆಗುತ್ತೆ. Again which is equal to tan inverse of square ಮತ್ತೆ root cancel ಮಾಡಿ tan x by 2 ಆಗುತ್ತೆ. Okay, so square ಮತ್ತೆ root cancel ಆದರೆ tan x by 2 ಆಗುತ್ತೆ. Tan inverse of tan x by 2 which is equal to x by 2. Inverse function property use ಮಾಡಿದ್ರೆ tan inverse of tan x by 2 that can be done as x by 2. So this is the simplest form of this function. ಈ function ನ simplest form x by 2 ಆಗುತ್ತೆ. Okay.